ತಮಿಳುನಾಡಿನ ಸಿಎಂ ವಿಜಯ್ ಜೋಸೆಫ್ ಅವರು ಮೂಕಾಂಬಿಕೆ ದರ್ಶನ ಪಡೆದಿದ್ದಾರೆ. ಜೊತೆಗೆ ಒಂದು ಖಡ್ಗವನ್ನ ಸಮರ್ಪಣೆ ಮಾಡಿರುವಂತದ್ದು, ಬೆಳ್ಳಿಯ ಖಡ್ಗ ಸಮರ್ಪಣೆ ಮಾಡಿರುವಂತದ್ದು ಎಲ್ಲರ ಗಮನ ಸೆಳೆದಿರುವಂತದ್ದು. ಹಿಂದೆ ಎಂಜಿಆರ್ ಅವರು ಚಿನ್ನದ ಖಡ್ಗ ಸಮರ್ಪಣೆ ಮಾಡಿದ್ರು. ಆ ನಂತರದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯ ತಮಿಳುನಾಡಿನ ಭಕ್ತರು ಏನು ಕೊಲ್ಲೂರಿಗೆ ಆಗಮಿಸಿದ್ರು. ಈಗ ವಿಜಯ್ ಅವರು ಏನು ಬೆಳ್ಳಿ ಖಡ್ಗ ಸಮರ್ಪಣೆ ಮಾಡಿದ್ದಾರೆ. ಆ ಖಡ್ಗ ಸಮರ್ಪಣೆ ಮಾಡುವಂತ ಹಿನ್ನೆಲೆ ಏನು, ಅದು ಎಲ್ಲಿಂದ ನಡೆದುಕೊಂಡು ಬಂತು ಅನ್ನೋದನ್ನು ಕೇಳೋಣ, ಮಾಹಿತಿ ಪಡೆದುಕೊಳ್ಳೋಣ. ಈ ಕ್ಷೇತ್ರದ ಅರ್ಚಕರಿದ್ದಾರೆ, ಏನು ಸುರೇಶ್ ಭಟ್ ಜಮ್ತು ಮಾತಾಡ್ಸೋಣ. ಸರ್, ಈ ಖಡ್ಗ ಸಮರ್ಪಣೆ ಅನ್ನುವಂಥದ್ದು ಅದು ಹಿಂದೆ ಎಂಜಿಆರ್ ಅವರು ಮಾಡಿದ್ರು, ಅಂದಿನಿಂದ ನಡೆದುಕೊಂಡು ಬಂತ ಅಥವಾ ಈಗ ಏನು ಹಿನ್ನೆಲೆ ಏನು ಅಂತದ್ದು? ಅಂದ್ರೆ ಎಂಜಿಆರ್ ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ಅವರು ನಾಡೋಡಿ ಮಣ್ಣನ್ ಮಧುರೈ ವೀರನ್ ಅಂತ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಕ್ಕೆ ಅವರು ಮಧುರೈ ಜನರು ಅವರಿಗೆ ಕೊಟ್ಟಿದ್ದು ಕಾಣಿಕೆಯಾಗಿ. ಅದನ್ನೇ ಅವರು ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ಇಲ್ಲಿ ದೇವಿ ಸಮರ್ಪಣೆ ಮಾಡಿ ನಂತರ ಮುಖ್ಯಮಂತ್ರಿ ಆಗಿದ್ದು. ಹಾಗಾಗಿ ಅದರ ನಂತರದಲ್ಲಿ ಸಾಮಾನ್ಯ 100-150 ಬೆಳ್ಳಿ ಕತ್ತಿ ಬಂದಿರಬಹುದು, ಚಿನ್ನದ ಕತ್ತಿಯೂ ಬಂದಿದೆ. ಆ ನಂತರ ಇವತ್ತು ವಿಜಯ ಸಹ ನಾವು ನಿನ್ನೆ ಕೇಳಿದಾಗ ಏನಾದ್ರು ಕೊಡ್ಲಿಕ್ಕೆ ಉಂಟಾ ಅಂತ ಅಧ್ಯಕ್ಷರೆಲ್ಲ ಕೇಳಿದ್ರು, ಏನೂ ಇಲ್ಲ ಹಾಗೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದಾಗ ನಾವು ಒಳಗಡೆ ಪೂರ್ಣಕುಂಭದಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಪೂಜೆ ಎಲ್ಲ ಸಂಕಲ್ಪ ಮಾಡಿದ ನಂತರದಲ್ಲಿ ನಾವು ದೇವರಿಗೆ ಒಂದು ಬೆಳ್ಳಿ ಕಡುಗ ಕೊಡಬೇಕಂತ ಸಂಕಲ್ಪ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ. ಹಾಗಾಗಿ ನಾವು ಆ ಕಡುಗವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ದೇವಿ ಹತ್ರ ಇಟ್ಟಿದ್ದೇವೆ. ಆದರೆ ಇನ್ನು ಖಡ್ಗ ಕೊಡೋದು ಕೇವಲ ಅವರ ಸಂಕಲ್ಪವೋ ಅಥವಾ ಖಡ್ಗ ಕೊಡೋದ್ರಿಂದ ಸಂಕಲ್ಪ ಜೊತೆಗೆ ಬೇರೆ ಏನಾದರೂ ಹಿನ್ನೆಲೆ ಇದೆಯೋ, ಅಥವಾ ಶತ್ರು ಸಂಹಾರ ಇರ್ಬೋದು, ಬೇರೆ ಬೇರೆ ರೀತಿ ಮಾತು ಬರ್ತದೆ, ಏನು ಹಿನ್ನೆಲೆ ಇದೆ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಒಂದು ಪ್ರಭಾವಿ ವ್ಯಕ್ತಿ ಇದ್ದಾಗ ಶತ್ರುಗಳ ಸಾಮಾನ್ಯ ಒಂದು ಈ ರೀತಿಯ ಒಂದು ಶತ್ರುಗಳ ಮತ್ತೆ ದೃಷ್ಟಿಯ ಒಂದು ಇದು ಇರ್ತದೆ. ಹಾಗಾಗಿ ಆ ಒಂದು ಶತ್ರುಗಳ ಬಾಧೆ ಬರೆದಿದ್ದ ರೀತಿ ರಕ್ಷಾ ಇದರಾಗಿ ಮತ್ತೆ ಅದರ ವಿಜಯ ಸಂಕೇತವಾಗಿ ಅವರು ಈ ಒಂದು ಬೆಳ್ಳಿ ಕಡುಗನ್ನು ಕೊಟ್ಟಿರಬಹುದು. ಅಂದು ಜಯಲಲಿತಾ ಅಂದು ಎಂಜಿಆರ್ ಅವರು ಕೂಡ ಬಹಳಷ್ಟು ವಿಜಯ ಸಿಕ್ಕಿ ಪ್ರಾಪ್ತಿಯಾಗಿತ್ತು. ಇದು ಕೂಡ ವಿಜಯದ ಪ್ರಾಪ್ತಿಗಾಗಿಯೋ ಅಥವಾ ಏನು ಸಂಕಲ್ಪ ಹೇಳ್ಕೊಂಡ್ರ ಅಥವಾ ಏನಾದ್ರು ಮನಸ್ಸಲ್ಲಿ ಇದ್ದದ್ದು? ಸಂಕಲ್ಪ ಮಾಡೋ ಕೇಳ್ತೀವಿ, ಏನು ಸಂಕಲ್ಪ ಇಲ್ಲ. ನಮಗೆ ತಮಿಳುನಾಡು ಜನರಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಅದು ಒಳ್ಳೆ ಆಡಳಿತ ಮಾಡುವಾಗ ನಮಗೆ ಆ ದೇವಿ ಶಕ್ತಿ ಕೊಡ್ಲಿ ಅಂತ ಹೇಳಿದ್ರು ಸಂಕಲ್ಪ ಮಾಡುವಾಗ. ಅವರು ನಟ ಕಮ್ ಈಗ ಸಿಎಂ ಆಗಿರುವಂತದ್ದು. ಸೊ ಎರಡು ವ್ಯಕ್ತಿತ್ವ. ಸೊ ನೀವು ಹತ್ರದಿಂದ ನೋಡಿದ್ರಿ, ಸೊ ಏನ್ ಅನ್ಸಿತ್ತು ಅಂತ? ಖಂಡಿತ ತುಂಬಾ ಸರಳ ವ್ಯಕ್ತಿ. ಯಾಕಂದ್ರೆ ಮಾತಾಡುವ ಗೊತ್ತಾಗ್ತದೆ ನಮ್ಗೆ. ಯಾಕಂದ್ರೆ ರಾಜಕೀಯ ಅಂತ ಮಾತ್ರ ಇದ್ದಾಗ ಒಂದು ಗಾಂಭೀರ್ಯ ಇರ್ತದೆ, ಆ ರೀತಿ ಇಲ್ಲ ಇದರಲ್ಲಿ. ಬಹಳ ಸರಳತೆಯಿಂದ ಮಾತಾಡಿದ್ರು, ನಯವನೇ ಉಂಟು ಅವ್ರ ಹತ್ರ. ನಾವೆಲ್ಲ ಮಾತಾಡೋ ಒಳ್ಳೆ ರೀತಿ ನಮ್ಮ ಸ್ಪಂದನೆ ಕೊಟ್ಟಿದ್ದಾರೆ ಮಾತಾಡುವಾಗ. ರಕ್ಷಾ ಕವಚ ಕೂಡ ಅದನ್ನ ನೀವು ನೋಡಿದ್ವಿ. ಸೊ ಅದು ಏನು ಅಂತಂದ್ರೆ ರಕ್ಷಾ ಕವಚ ಸಾಧಾರಣವಾಗಿ ರಾಜಕೀಯ ಈ ಒಂದು ನಾವು ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಹೋದಾಗ ಪ್ರಭಾವಿ ನಾವಿದ್ದಾಗ ಸಾಧಾರಣ ಶತ್ರುದ ಒಂದು ತೊಂದರೆ ಇರ್ತದೆ. ಹಾಗಾಗಿ ಅದು ಅದಕ್ಕೆ ದೋಷ ನಿವಾರಣೆಗೂ ಹೌದು, ಮತ್ತೆ ಫ್ರೀ ರಕ್ಷಾ ಅವರಿಗೆ ಕವಚವಾಗಿ ನಾವು ದೇವಸ್ಥಾನದಲ್ಲಿ ಕಟ್ಟಿದ್ದೇವೆ. ಈ ಹಿಂದೆ ನಾವು ಯಡಿಯೂರಪ್ಪನವರಿಗೆ ಬಂದಾಗಲೂ ಸಹ, ಕುಮಾರಸ್ವಾಮಿ ಬಂದಾಗಲೂ ಸಹ ಕಟ್ಟಿದ್ದೇವೆ ನಾವು. ಅದು ಮುಂದಿನ ದಿನಗಳು ಕೂಡ ಬರ್ತೇವೆ ಅಂತ ಏನಾದ್ರು ಹೇಳ್ಕೊಂಡ್ರ? ಅಂದ್ರೆ ನೋಡುವಾಗ ನೀವು ಅನ್ಸಿತಾ, ಅಂದ್ರೆ ಮತ್ತೆ ಮತ್ತೆ ಬರುವಂತ ಲಕ್ಷಣ ಇರ್ಬೋದು? ಸಾಧ್ಯತೆ ಇರ್ಬೋದು. ಯಾಕಂತ ಹೇಳಿದ್ರೆ ನೀವೀಗ ನಾನು ಏನಕ್ಕೆ ಬೆಳ್ಳಿ ಕಡ್ಗವನ್ನು ಕೊಟ್ಟಿದ್ದೇವೆ, ಅದನ್ನು ಎಲ್ಲ ಜನರಿಗೆ ನೋಡುವಾಗೆ ಅನುಕೂಲವಾಗಿ ಇರಬೇಕು ಅಂತ ನಮ್ಮ ಹತ್ರ ಹೇಳಿದ. ಅಂದ್ರೆ ಮಾತಾಡುವ ರೀತಿಯಲ್ಲಿ ನೋಡಿದರೆ ಸಾಧ್ಯತೆ ಉಂಟು. 20 ರಿಂದ 25 ನಿಮಿಷ ಅಲ್ವಾ? ಆ ಸಂದರ್ಭದಲ್ಲಿ ಏನೇನಾಯ್ತು ಅಂತ? ಅಂದ್ರೆ ವಿಜಯ್ ಅವರು ಕಾರಣ ಹೇಳಿದ್ರು, ಬಂದ್ರು, ಒಳಗೆ ಬಂದ್ರು, ಏನೇನಾಯ್ತು? ವಿಧಾನ ಇರ್ಬೋದು ಏನು ಅಂತ? ನಾವು ಮಂತ್ರಘೋಷದೊಂದಿಗೆ ನಾವು ಎದುರುಗಡೆ ಮಹಾದ್ವಾರದಿಂದ ಪೂರ್ಣಕುಂಭ ಸ್ವಾಗತ ಮಾಡಿ, ಅಲ್ಲಿ ದೀಪಸ್ತಂಭದ ಹತ್ರ, ಧ್ವಜಸ್ತಂಭದ ಹತ್ರ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ, ನಂತರ ಎದುರುಗಡೆ ಹೋಗಿ ನಾವು ಶ್ಲೋಕವನ್ನು ಪಠಣ ಮಾಡಿ ಫಲದ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ತಿಳಿಸಿ, ನಂತರದಲ್ಲಿ ದೇವದರಿಂದ ಸಂಕಲ್ಪ ಮಾಡಿ, ನಂತರ ಮಹಾಮಂಗಳಾರತಿ ಮಾಡಿ ದೇವಿಗೆ ಅಂತ ಪ್ರಸಾದ ವಿತರಣೆ ಮಾಡಿ, ಅಲ್ಲಿಂದ ಶಂಕರಾಚಾರ್ಯ ಪೀಠ ದರ್ಶನ ಮಾಡಿ ತಿರ್ಗ ಮತ್ತು ವಾಪಸ್ಸು ಎದುರುಗಡೆ ದ್ವಾರದಲ್ಲಿ ಬಂದು ವೀರಭದ್ರ ಸ್ವಾಮಿಗೆ ಅಲ್ಲಿ ಒಂದು ದೃಷ್ಟಿಗೆ ಒಂದು ಕಾಯಿ ಹೊಡೆದವರಿಗೆ ಅಂದ್ರೆ ಹೊರಗಡೆ ಪ್ರದಕ್ಷಿಣೆ ಮಾಡಿ ಮತ್ತೆ ಅವರಿಗೆ ಅಲ್ಲಿ ಅಂದ್ರೆ ಒಳಗಡೆ ದರ್ಶನ ಮಾಡಿ ಬರುವಾಗ ನಾನು ಹೇಳಿದೆ ಅವರಿಗೆ, ನೋಡಿ ಎಂಜಿಆರ್ ಅವರು ಚುನಾವಣಾ ಪೂರ್ವದಲ್ಲಿ ಇಲ್ಲಿ ಬಂದಾಗ ಅಲ್ಲಿ ಚುನಾವಣೆ ಘೋಷಣೆ ಆಗಿತ್ತು. ಆಗ ಅಲ್ಲಿ ಗೋಪುರ ನೋಡಿದಾಗ ಅಲ್ಲಿ 2 ಎಲೆ ಚಿಹ್ನೆ ಉಂಟು. ಅದನ್ನೇ ನೋಡಿ ಅವರು ಪಕ್ಷದ ಚಿಹ್ನೆ ಆಗಿ ಇಟ್ಕೊಂಡು AIDMK ಚಿಹ್ನೆ ಆಗಿ ಅದರಲ್ಲೇ ಜಯ ಆಗಿ ಅವರು ಮುಖ್ಯಮಂತ್ರಿ ಆಗಿ ಕೊಲ್ಲೂರಿಗೆ ಬಂದರು ಅಂತ ಅವ್ರ ಹತ್ರ ಹೇಳಿದೆ ನಾನು ವಿಜಯ್ ಅವರ ಹತ್ರ. ಬಹಳ ಖುಷಿ ಆಯ್ತು, ನೆಗಾಡಿದ್ದಾರೆ ಅವರದಕ್ಕೆ. ಹೇಳಿದೆ ಎಂಜಿಆರ್ ಆಡಳಿತ ಆಗಲಿ, ಜನರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡಿ, ಅದನ್ನ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಹತ್ರ. ಈಗ ನೋಡಿದ್ರಿ, ಸಿಎಂ ಅವರು ಹೆಚ್ಚಾಗಿ ಚಾಲಕರಿರ್ತಾರೆ, ಎಲ್ಲ ವ್ಯವಸ್ಥೆಗಳು ಭದ್ರತಾ ವ್ಯವಸ್ಥೆ ಇರುತ್ತೆ. ಕಾರು ಚಲಾಯಿಸೋದನ್ನು ಇವತ್ತು ನೋಡಿದ್ರಿ, ಸುತ್ತ ಸಿಎಂ ಅವರೇ ಚಲಾಯಿಸಿರುವಂತದ್ದು. ಏನ್ ಅನ್ಸಿತ್ತು ಅಂತ? ಯಾಕಂತ ಹೇಳಿದ್ರೆ ಇವರು ಬರೀ ಮುಖ್ಯಮಂತ್ರಿ ಮಾತ್ರ ಅಲ್ಲ ನೋಡಿ, ಜನರ ಒಂದು ಅಸಾಧ್ಯವಾದ ಜನಪ್ರಿಯತೆಯಲ್ಲಿ ಚಲನಚಿತ್ರಗಳೇ ಗಳಿಸಿದ್ದಾರೆ. ಹಾಗಾಗಿ
ಮಧ್ಯಾಹ್ನದಿಂದ ಕಾಯ್ದು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಜನರೆಲ್ಲ. ಹಾಗಾಗಿ ಅವರಿಗೊಂದು ಮನೋರಂಜನೆ ಇರ್ಬೋದು, ಅವರಿಗೊಂದು ಖುಷಿ ಆಗಲಿ ಅಂತ ಇರ್ಬೋದು. ಆದರೆ ಅವರೇ ಸ್ವತಃ ಡ್ರೈವ್ ಮಾಡಿಕೊಂಡು ಅಲ್ಲಿ ಪ್ರವಾಸಿ ಮಂದಿರದವರೆಗೆ ಹೋಗಿದ್ದಾರೆ. ಇದು ಕ್ಷೇತ್ರದ ಅರ್ಚಕರು ಸುರೇಶ್ ಭಟ್ ಅವರ ಮಾತು. ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಅವರ ಹಾವಭಾವ ಇರ್ಬೋದು, ಅವರ ವ್ಯಕ್ತಿತ್ವ ಇರೋದು ಬಹಳಷ್ಟು ಸಾಮಾನ್ಯರಂತೆ ಇತ್ತು ಅನ್ನುವಂಥದ್ದು. ಜೊತೆಗೆ ಕಾರು ಚಲಾಯಿಸಿ ಅವರೇ ತಿಳಿರುವಂಥದ್ದು ಬಹಳಷ್ಟು ಅರ್ಚಕರ ವರ್ಗದಲ್ಲೂ ಈ ಬಹಳಷ್ಟು ಸಂತೋಷ ತಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಲಿಂಕಪ್ಪ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ.